ರಾಜ್ಯದ ಜನರಲ್ಲಿ ಎಸ್ಐಆರ್ ಗುಮ್ಮು ಬಿಟ್ರು ಡಿಕೆ. ಎಸ್ಐಆರ್ ಜಾರಿಯಾದರೆ ಕೋಟ್ಯಾಂತರ ಮಂದಿಗೆ ಸಂಕಷ್ಟ ಉಂಟಾಗಲಿದೆ. ಎಸ್ಐಆರ್ನಲ್ಲಿ ನಿಮ್ಮ ಓಟ್ ಕಟ್ಟಾದ್ರೆ ಎಲ್ಲವೂ ಕೂಡ ಬಂದ್. ಸರ್ಕಾರಿ ಸೌಲಭ್ಯ ಕಟ್ಟಾಗತ್ತೆ, ಗ್ಯಾರಂಟಿಗಳು ಕೂಡ ಕಟ್ಟಾಗತ್ತೆ. ರಾಜ್ಯದ ಜನರಲ್ಲಿ ಎಸ್ಐಆರ್ ಗುಮ್ಮ ಬಿಟ್ಟಿದ್ದಾರೆ ಡಿಕೆಶಿ. ಅರ್ಹರು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ನಿಮ್ಮ ದಾಖಲೆ ಸರಿ ಇಲ್ಲ ಅಂದ್ರೆ ನೀವು ದೇಶದ ಪ್ರಜೆ ಆಗಿರೋದಿಲ್ಲ. ಬಡವರು ಮತದಾರರ ಹಕ್ಕನ್ನ ತೆಗೆಯುವುದು ಸಂಚಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಅರ್ಜಿ ಕೊಡಬೇಕಾಗಿದೆ. ದಾಖಲೆ ಬೇಕೇ ಬೇಕು. ಹೆಚ್ಚು ಕಮ್ಮಿ ಆದ್ರೂ ಅಂತವರ ವೋಟ್ ಹೋಗುತ್ತೆ. ವಿಧವಾ ವೇತನ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯಾವುದು ಕೂಡ ಸಿಗೋದಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಬಿಗ್ ಬಾಂಬ್ ಸಿಡಿಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಎಸ್ಐಆರ್ ಜಾರಿಯಾದರೆ ಕೋಟ್ಯಾಂತರ ಮಂದಿಗೆ ಇದೀಗ ಸಂಕಷ್ಟ ಕೂಡ ಉಂಟಾಗುವಂಥದ್ದು. ಇದರ ವಿರೋಧಿಸಿ ಸುಪ್ರೀಂ ಮೊರೆಗೆ ಸರ್ಕಾರದ ಪ್ಲಾನ್ ಕೂಡ ನಡೀತಾ ಇರುವಂಥದ್ದು. ರಾಜ್ಯದ ಜನರಲ್ಲಿ ಎಸ್ಐಆರ್ ತಲೆನೋವು ಕೂಡ ಶುರುವಾಗಿದೆ ಇದೀಗ. ಇದು ನಮ್ಮ ಎಸ್ಐಆರ್ ಈಗ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಆಗಿದೆ. ಬಹಳ ಪ್ರಮುಖವಾದ್ದು. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ, ಇಲ್ಲ ತನ್ನ ವೋಟನ್ನು ಕಳ್ಕೊಳ್ತಾರೆ. ಇದು ಬೇರೆ ರಾಜ್ಯದಲ್ಲೆಲ್ಲ ನಾವು ನೋಡಿದ್ದೀವಿ. ಇದು ನಮ್ಮ ಬಡವರು ಮತದಾರರ ಹಕ್ಕನ್ನ ತೆಗಿಲಿಕ್ಕೆ ಒಂದು ದೊಡ್ಡ ಸಂಚು ನಡೀತಾ ಇದೆ. ನಾವು ಬಹಳ ಹುಷಾರಾಗಿರ್ಬೇಕು. ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇರೋದಷ್ಟೇ, ಯಾವುದೇ ಪಾರ್ಟಿಯವರಾಗಿರಲಿ ಅವ್ರ ಮತದಾನದ ಹಕ್ಕು ಇರಬೇಕು. ಅದರಲ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಇದನ್ನ BLAಗಳನ್ನ, ನಮ್ಮ ಶಾಸಕರುಗಳನ್ನ ಎಲ್ಲರೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಅವ್ರಿಗೆಲ್ಲ ಕರೀತಾ ಇದೀವಿ. ಯಾಕೆಂದ್ರೆ ನೋಟಿಫಿಕೇಶನ್ ಎಲ್ಲ ಬಂದಿದೆ, ಡೇಟ್ ಫಿಕ್ಸ್ ಆಗಿದೆ. ಪ್ರತಿಯೊಬ್ರು ಅರ್ಜಿ ಕೊಡಬೇಕಾಗಿದೆ, ದಾಖಲೆ ಕೊಡಬೇಕಾಗಿದೆ. ಅವೆಲ್ಲ ಅಬ್ಜೆಕ್ಷನ್ಸು ಮತ್ತೊಂದೆಲ್ಲ ಲೇಟ್ ಆಗ್ಬೋದು. ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ವೋಟ್ ಹೋಗ್ತದೆ. ವೋಟ್ ಹೋಯ್ತು ಅಂತಂದರೆ ನಾಳೆ ಬೆಳಗ್ಗೆ ಅವ್ರು ಯಾರು ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ, ಐಡೆಂಟಿಫಿಕೇಶನ್ ಕಾರ್ಡ್ ಇರಲ್ಲ, ಅವ್ರಿಗೆ ಯಾವುದು ಪೆನ್ಷನ್ಗಳು ಸಿಗಲ್ಲ. ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇವೆಲ್ಲ ಏನೇನು ಕಾರ್ಯಕ್ರಮ ಇದೆ ಅದು ಯಾವುದು ಸಿಗಲ್ಲ. ಅದಕ್ಕೆ ಜನರಿಗೆ ನಾವು ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ನಾವು ಮೀಟಿಂಗ್ ಕರೆದಿದ್ದೀವಿ. ಎಸ್ಐಆರ್ ಈಗ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಆಗಿದೆ. ಬಹಳ ಪ್ರಮುಖವಾದ್ದು. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ, ಇಲ್ಲ ತನ್ನ ವೋಟನ್ನು ಕಳ್ಕೊಳ್ತಾರೆ. ಇದು ಬೇರೆ ರಾಜ್ಯದಲ್ಲೆಲ್ಲ ನಾವು ನೋಡಿದ್ದೀವಿ. ಇದು ನಮ್ಮ ಬಡವರು ಮತದಾರರ ಹಕ್ಕನ್ನ. ದಾಖಲೆ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ದೇಶದ ಪ್ರಜೆ ಆಗಿರೋದಿಲ್ಲ. ಬಿಕಾಸ್ ಒಂದು ರೀತಿಯಾಗಿ ಮಾಡ್ತಾ ಇರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಒಂದು ಕಡೆ ಒಳಿತಾಗಿದ್ರೂ ಕೂಡ ಸಾಕಷ್ಟು ಜನರಿಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ. ಪ್ರತಿಯೊಬ್ಬರು ಕೂಡ ಅರ್ಜಿ ಕೊಡಬೇಕು, ದಾಖಲೆ ಇರಲೇಬೇಕು. ಹೆಚ್ಚು ಕಮ್ಮಿ ಆದರೂ ಕೂಡ ಅಂಥವರ ಓಟ್ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿಧವಾ ವೇತನ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯಾವುದು ಕೂಡ ಸಿಗೋದಿಲ್ಲ. ಪರ್ಟಿಕ್ಯುಲರ್ಲಿ ಏನೇನು ದಾಖಲಾತಿಗಳಿರುತ್ತೆ ಎಲ್ಲವೂ ಕೂಡ ಕರೆಕ್ಟಾಗಿರಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿಸಿರುವಂತಹ ಬಿಗ್ ಬಾಂಬಿಂದಾಗಿ ಜನರಿಗೆ ತಲೆನೋವು ಪರಿಣಮಿಸ್ತಾ ಇದೆ. ಸೊ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕೂಡ ಎಸ್ಐಆರ್ಗೆ ಅಭ್ಯಂತರ ಇಲ್ಲ ಅನ್ನುತ್ತಲೇ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಸೊ ಇದನ್ನು ವಿರೋಧಿಸಿ ಸುಪ್ರೀಂ ಮೊರೆ ಹೋಗುವಂತಹ ಪ್ಲಾನ್ ಕೂಡ ಮತ್ತೊಂದು ಕಡೆ ನಡೀತಾ ಇದೆ ಸರ್ಕಾರದ ಕಡೆಯಿಂದ.